ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಲೋಕಸುವಾರ್ತ 10ನೇ ಅಧ್ಯಾಯ 26ನೇ ವಚನ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಮತ್ತು ನಿನ್ನಂತೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ದೇವರನ್ನೇ ಹೃದಯದಲ್ಲಿ ಪ್ರೀತಿಸಬೇಕು. ನಿನ್ನ ಹೃದಯ ಚೆನ್ನಾಗಿದ್ದರೆ ನೀನು ಯೇಸು ಕ್ರಿಸ್ತನನ್ನು ಆರಾಧಿಸ್ತೀಯ. ನಿನ್ನ ಹೃದಯ ಚೆನ್ನಾಗಿಲ್ಲ ಅಂದರೆ ಸುಮ್ಕಿಡೋ, ದೇವರು 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 ಅಂತೀಯ, ಯೇಸು ಕ್ರಿಸ್ತು ಅಂತೀಯ. ಏನು ಮಾಡಿದಾನೋ ನಿನಗೆ? ವಾಯ್ಸಿಂದು ಕೇಳಿಸುತ್ತೆ. ಸೈತಾನು ದೇವರಿಗೆ ವಿರುದ್ಧವಾದ ಹೆಜ್ಜೆಗಳು ಹಾಕ್ತಾ ಇದ್ದಾನೆ. ಬ್ಯಾಡ್ ವಾಯ್ಸ್ ಬರುತ್ತೆ, ಕೆಟ್ಟ ಸ್ವರವು ಕೇಳಿಸ್ಕೊಳ್ತೀರಾ. ಕೆಟ್ಟ ಸ್ವರದಿಂದ ಕೆಟ್ಟ ಚಾಳಿಗಳನ್ನು, ಕೆಟ್ಟ ಅಭ್ಯಾಸವನ್ನು ಮಾಡ್ತೀರಾ. ಕೆಡುಕರಿಂದ ದೂರ ಇರಬೇಕು ಅಂತ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ಕೇಳಿದೀವಲ್ಲ. ಕಳ್ಳರ ಸಹವಾಸ, ಮೋಸಗಾರರ ಸಹವಾಸ ಬಿಟ್ಬಿಡು. ಮೋಸಗಾರರ ಸಹವಾಸ ನಿನ್ಗೆ ಯಾಕಪ್ಪ ತಮ್ಮ? ಹಾಗೆ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಪ್ರೀತಿಸು. ಯೇಸು ಕ್ರಿಸ್ತನನ್ನು ನೀನು ಪ್ರೀತಿಸಬೇಕು ಅಂದರೆ ಅವರನ್ನು ರುಚಿ ನೋಡಬೇಕು. ಅವರನ್ನು ರುಚಿ ನೋಡಬೇಕು ಅಂದರೆ ಅವರ ಸ್ವಸ್ಥತೆಯನ್ನು ನೀನು ಕೇಳಬೇಕು. ಯಾರಿಗಾದ್ರೂ ಸ್ವಸ್ಥತೆ ಆದರೆ ನೀವು ಕೇಳ್ತೀರಾ, ಅಯ್ಯೋ ನೈಮಾನು ಅಂತ ಒಬ್ಬನು ಸೇನಾಧಿಪತಿ ಇದ್ದಂತೆ. ಇಸ್ರಾಯೇಲ್ ಪ್ರಜೆಗಳಲ್ಲಿ ಒಬ್ಬ ಮಗಳನ್ನು ಬಾನಿಸಕ್ಕೆ ಕರ್ಕೊಂಡೋಗಿದ್ದಾರೆ. ಹೊಡೆಯುತ್ತಾ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಸಿರಿಯಾ ದೇಶದ ಸೇನಾಧಿಪತಿ ಏನು ಹೇಳಿದ್ದಾನೆ? ಅದನ್ನು ಬಟ್ಟೆಯನ್ನು ಬಿಚ್ಚಿ, ಆಭರಣಗಳನ್ನು ಬಿಚ್ಚಿ ನೋಡಿದರೆ ಕುಷ್ಠರೋಗಿ ಬಂದಿದೆ. ಅವರಿಗೆ ಸುವಾರ್ತೆಯನ್ನು ಸಾರಿದಾಗ ಯಾರು ಸಾರಿದ್ದಾರೆ? ಬಾನಿಸಗೆ ಬಂದ ಮಗಳು ಒಂದು ತಂಗಿರಿ, ಅಕ್ಕ ನಿನಗೆ ಗೊತ್ತಾ, ಎಲಿಷ ಅಂತ ಪ್ರವಕ್ತಿದ್ದಾನೆ. ಇಂಥ ಕುಷ್ಠವ್ಯಾಧಿಗಳನ್ನು ಒಂದು ಕ್ಷಣದಲ್ಲಿ ಸ್ವಸ್ಥತೆ ಮಾಡ್ತಾನೆ. ನೀನು ರುಚಿಯನ್ನು ನೋಡಿದ್ದೀಯಾ? ಇಂದಿನ ದಿವಸ ಯೇಸು ಕ್ರಿಸ್ತನ ಸ್ವಸ್ಥತೆಯನ್ನು, ಅವರ ಬರೆದ ಪುಸ್ತಕದಲ್ಲಿ ಸ್ವಸ್ಥತೆ. 2 ರೊಟ್ಟಿಗಳು 3 ಮೀನುಗಳು ಎಲ್ಲರಿಗೆ ಹಂಚಿದ್ದು ನೀನು ಸ್ವಸ್ಥತೆ ಕೇಳಿದ್ದೀಯಾ? ನೀನು ರುಚಿ ನೋಡ್ಬೇಕಪ್ಪ. ಯೇಸು ಕ್ರಿಸ್ತನನ್ನ ನೀನು ಸೇವಿಸಬೇಕು ಅಂದರೆ ರುಚಿ ನೋಡಬೇಕು. ರುಚಿ ನೋಡಬೇಕು ಅಂದರೆ ಕೇಳಬೇಕು ವಾಕ್ಯವನ್ನ. ನೀನು ದೇವರು ನಿನಗೆ ಆಶ್ರಯವಾಗಿರ್ತಾನೆ. ಯಾರು ಇರದಲ್ರಿ ಇಷ್ಟು ನಿಂದಿನ ದಿವಸ? ಹಣ, ಲೋಕಾಶೆ, ನೇತ್ರಾಶೆ, ಶರೀರಾಶೆ ಎಲ್ಲವನ್ನು ಬಿಟ್ಬಿಟ್ಟು ಒಂದು ಕ್ಷಣ ಯೇಸು ಕ್ರಿಸ್ತಿಗೆ ಆರಾಧನೆ ಮಾಡೋಣ. ಪೂರ್ಣ ಮನಸ್ಸಿನಿಂದ ಮಾಡೋಣ, ಪೂರ್ಣ ಆನಂದದಿಂದ ಮಾಡೋಣ, ಪೂರ್ಣ ಸಂತೋಷದಿಂದ ಮಾಡೋಣ. ಪೂರ್ಣ ಸಂತೋಷದಿಂದ ನಿನ್ನ ಮನಸ್ಸು, ಹೃದಯವನ್ನು ಯೇಸು ಕ್ರಿಸ್ತಿ ಕೊಡ್ತೀಯ, ಆರಾಧನೆ ಮಾಡೋಣ. ನೈಮಾನ್ ಏನು ಮಾಡಿದ್ದಾನೆ? ಯಾರವರು? ಎಲಿಷ ಅಂತೆ ಪ್ರವಕ್ತೆ, ಕರ್ಕೊಂಬರ್ರಿ ಇಲ್ಲಿಗೆ ಅಂತ. ನಾವೆಲ್ಲ ಬರೋಕ್ಕಾಗಲ್ಲಪ್ಪ, ಅವ್ರು ಬರಲ್ಲ ಇಲ್ಲಿಗೆ. ಅವರು ದೊಡ್ಡ ಪ್ರವಕ್ತ, ಅವರು ಪ್ರವಾದಿಸ್ತಾರೆ. ಆದರೆ ನಾವೇ ಹೋಗೋಣ? ಹೋಗೋಣ ಆಗುತ್ತೆ. ಆಳುಗಳು ಸುವಾರ್ತೆ ಮಾಡ್ತಾ ಇದ್ದಾರೆ. ನೋಡಿ ಏನಾಗಿದೆ. ನೈಮಾನು ಏನಾದರೂ ಪ್ರಾರ್ಥನೆ ಮಾಡ್ತಾನೇನೋ ಅಂತ ನೋಡಿದ್ದಾನೆ, ಆದರೆ ಪ್ರಾರ್ಥನೆ ಮಾಡಿಲ್ಲ. ನೀನು ಹೋಗಿ ಯೋರ್ದಾನದಲ್ಲಿ ಮುಳುಗೋಗು 7 ಸಲ ಅಂತ ಹೇಳಿದ್ದಾನೆ. ಅರೆ ಇದೇನು, ನಾನು ಇಲ್ಲ ಗಂಗಾ, ಯಮುನಾ, ಪುತ್ರ ಅಂತ ದೊಡ್ಡ ದೊಡ್ಡ ನದಿಗಳು, ತುಂಗಭದ್ರೆ ಅಂತ ಎಲ್ಲ ದೊಡ್ಡ ದೊಡ್ಡ ನದಿಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಯೋರ್ದಾನ ನದಿಯಲ್ಲಿ ಮುಳುಗು ಅಂತಂದು ಹೇಳ್ತಾ ಇದ್ದಾನಲ್ಲಪ್ಪ. ಇದೆಲ್ಲ ಫೇಕ್ ನೋಡೋ, ನಾವು ಕೇಳಬಾರ್ದು ಅಂತ ಮಾತು.
ನಮಗೆ ಈ ಕುಷ್ಠವ್ಯಾಧಿ ಹೋಗುತ್ತಾ ಅಂತ ಮತ್ತೆ ಗರ್ವದಿಂದ ಮತ್ತೆ ತನ್ನ ಗರ್ವವನ್ನು ತನ್ನ ಮಾತನ್ನು ಹೆಚ್ಚಿಸಿಕೊಂಡಿದ್ದಾನೆ. ಆದರೆ ತನ್ನ ಕೆಲಸಗಾರನು ಸೈನಿಕನು ಏನು ಹೇಳ್ತಾ ಇದ್ದಾನೆ? ಅಣ್ಣ, ಪ್ರವಾದಿ ಏನಾದರೂ ಒಂದು ಮಾತು ಹೇಳಿದ್ರೆ ಅದು ನಿಜ ಕಣಪ್ಪ, ಅವ್ರ ಮಾತು ಸತ್ಯಪ್ಪ, ಪ್ರವಾದಿಯಪ್ಪ ಅವರು, ಅವ್ರ ಮಾತು ಕೇಳಿ ನಾವು ಯಾಕೆ ಯೋರ್ದಾನದಲ್ಲಿ 7 ಸಾರ ಮುಳುಗಬಾರ್ದು ಅಂತ ಸುವಾರ್ತೆ ಮಾಡಿದಾನ್ರಿ. ಅಷ್ಟೇ, ಮತ್ತೆ ಆಕ್ಟಿವ್ ಆಗಿದ್ದಾನೆ. ಯಾರು? ನೈಮಾನಲ್ಲಿ ಏನಿದೆ? ಕುಷ್ಠವ್ಯಾಧಿ ಇದೆ. ಕುಷ್ಠವ್ಯಾಧಿಗಿಂತ ಹೃದಯದಲ್ಲಿ ಗರ್ವವಿದೆ. ನೀನು ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸಬೇಕು ಅಂದ್ರೆ ನಿರ್ಮಲವಾದ ಹೃದಯ ನಿಮ್ಗಿರ್ಬೇಕು. ನಿಮ್ಮ ಹೃದಯ ನಿರ್ಮಲವಾಗಿ ಇರಬೇಕು ಅಂದ್ರೆ ದೇವರನ್ನು ಆರಾಧಿಸಬೇಕು. ನಿಮ್ಮ ಹೃದಯ ನಿರ್ಮಲವಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತರ ರಕ್ತದಿಂದ ನೀವು ತೊಳ್ಕೋಬೇಕು. ಯೇಸು ಕ್ರಿಸ್ತರ ರಕ್ತದಿಂದ ಒಂದೇ ನಿಮ್ಮ ಮನಸ್ಸು ಶುದ್ಧಿ ಆಗೋದು, ಮನಸ್ಸಾಕ್ಷಿ ಶುದ್ಧಿ ಆಗೋದು. ಯೇಸು ಕ್ರಿಸ್ತರ ರಕ್ತದಿಂದನೇ ನೀನು ಪೂರ್ಣ ಹೃದಯದಿಂದ ಆರಾಧಿಸ್ತೀಯ. ಯೇಸು ಕ್ರಿಸ್ತರ ರಕ್ತದಿಂದ ನೀನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀನು ದೇವರನ್ನು ಆರಾಧಿಸ್ತೀಯ. ನೈಮಾನ್ ಏನು ಮಾಡಿದ್ದಾನೆ? ಯೋರ್ದನ್ ನದಿಗೆ ಹೋಗಿದ್ದಾನೆ, ಮುಳುಗಿದ್ದಾನೆ. 7 ಸರ ಮುಳುಗಿಸರಿಗೆ ಒಂದೊಂದು ಸರ ತನ್ನ ದೇಹವನ್ನು ಚೆಕ್ ಮಾಡ್ಕೊಳ್ತಾ ಇದ್ದಾನೆ. 7ನೇ ಸರ ಹಸಿ ಬಾಲುರ ಹೃದಯ ಹೇಗಿದೆಯೋ, ಹಸಿ ಬಾಲುರ ಚರ್ಮ ಹೆಂಗಿರುತ್ತೋ ಹಾಗೆ ಕುಷ್ಠವ್ಯಾಧಿ ಹೋಗಿಬಿಟ್ಟಿದೆ. ನೀನು ಇಂದಿನ ದಿವಸ ರುಚಿ ನೋಡ್ಬೇಕು. ಯೇಸು ಕ್ರಿಸ್ತನನ್ನ ರುಚಿ ನೋಡ್ಬೇಕು. ಯೇಸು ಕ್ರಿಸ್ತನನ್ನ ಸುವಾರ್ತೆ ಕೇಳಬೇಕು. ಯೇಸು ಕ್ರಿಸ್ತನನ್ನ ಮಾತು ನಿನ್ನ ಹೃದಯದಲ್ಲಿ ನಿರ್ಮಲ ಹೃದಯ ಹುಟ್ಟಿಸ್ಬೇಕು. ನೀನು ಸಾಕ್ಷಿ ಹೇಳಬೇಕು. ನೀನು ಸಾಕ್ಷಿ ಹೇಳಿದ್ರೆ ತಾನೇ ಇನ್ನೊಬ್ರು ಕೇಳೋದು. ನೀನು ರುಚಿ ನೋಡಿದ್ರೆ ತಾನೇ ಅವ್ರು ಕೇಳೋದು. ನೀನು ರುಚಿ ನೋಡಿದ್ರೆ ನೀನು ಎಲ್ರಿಗೂ ಹೇಳ್ತೀಯ, ನಿನ್ನ ಹೃದಯದಿಂದ ಮಾತಾಡ್ತೀಯ. ಹಾಗೆ ದೇವರು ನಿನಗೆ ಸಹಾಯ ಇರ್ತಾನೆ. ದೇವರು ನಿನಗೆ ಸಹಾಯವಿದ್ದು ದೇವರು ನಿನ್ನನ್ನು ಪ್ರೀತಿಸ್ತಾನೆ. ದೇವರು ಆರಾಧಿಸಿದಾಗ ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಿದಾಗ, ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸಿದಾಗ, ನಿನ್ನಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಿದಾಗ ದೇವರು ನಿನ್ನ ಮೆಚ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಯಮಾನು ಕುಷ್ಠವ್ಯಾಧಿ ಹೋಗಿದೆ. ಅದು ಯಾರು ಹೇಳಿದ್ದಾರೆ? ಅಪ್ಪ, ನಿನಗೆ ಸ್ತೋತ್ರ. ನಿನ್ನನ್ನು ರುಚಿ ನೋಡಬೇಕು. ನಿನ್ನ ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನಿನ್ನನ್ನು ಆರಾಧಿಸಬೇಕು. ಅಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ. ನಿನ್ನ ರುಚಿ ನೋಡಬೇಕು, ನಿನ್ನ ಸುವಾರ್ತೆಯನ್ನು ಕೇಳಬೇಕು, ನಿನ್ನಿಂದ ಸಂತೋಷ ಸಮಾಧಾನವನ್ನು ನಾವು ನೋಡ್ಬೇಕಪ್ಪ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಕೋಟಿ 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 ಸ್ತೋತ್ರ ಹೇಳ್ತಾ ಇದ್ದೀವಿ ತಂದೆ. ಆಮೇನ್.